ಸ್ಪರ್ಧಾ ಮಿತ್ರರೇ, ನಿಮಗಾಗಿ ಮತ್ತೊಂದು ವಿಡಿಯೋ ತಂದಿದ್ದೀನಿ. ಏನಪ್ಪ ಅಂತಂದ್ರೆ ಮತ್ತೊಂದು ಕಾಲ್ ಫಾರ್ ಮಾಡಿದ್ದಾರೆ, ಇಂಟೆಲಿಜೆನ್ಸ್ ಬ್ಯೂರೋ ರಿಕ್ರೂಟ್ಮೆಂಟ್ ಅಂತ ಹೇಳಿ. ಅದರೊಳಗೆ 3717 ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂತ ಹೇಳಿ ಕರೆದಾರ. ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ನೋಡ್ಬೋದು. ಈ ರೀತಿಯಾಗಿರತೈತಿ. ಆರ್ಗನೈಸೇಷನ್ ನೇಮ್ ಬಂದುಬಿಟ್ಟು ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಇರ್ತೈತಿ. ಅದರೊಳಗೆ ಪೋಸ್ಟ್ ಬಂದುಬಿಟ್ಟು 3717 ಇರ್ತೈತಿ. ಇದು ಲೊಕೇಶನ್ ಎಲ್ಲಪ್ಪ ಅಂತಂದ್ರೆ ಆಲ್ ಇಂಡಿಯಾ ಇರ್ತೈತಿ. ಇದು ಪೋಸ್ಟ್ ನೇಮ್ ಇದೇ ಹೇಳಿದಂಗೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರೀತಾರೆ. ಇದ್ರೊಳಗೆ ಆಫೀಸರ್ ಗ್ರೇಡ್ 2 ಬರ್ತೈತಿ, ಎಕ್ಸಿಕ್ಯೂಟಿವ್ ಬರ್ತೈತಿ. ಸ್ಯಾಲ್ರಿ ಬಂದುಬಿಟ್ಟು 44,900, ಅಲ್ಲಿಂದ 1,42,400 ಪ್ರತಿ ತಿಂಗಳ ಈ ಟೈಪ್ ಇರ್ತೈತಿ. ನೋಡ್ರಿ, ಯಾರಿಗಾರ ಎಷ್ಟೋ ಜನ ನೋಡಕತ್ತೀರಿ ಕಾಲ್ ಫಾರ್ಮ್ ಮಾಡುವರು, ಏನು ಮಾಡುವರು ಅಂಥೇಳಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಏನಪ್ಪ ಅಂತಂದ್ರೆ ಕಂಪಲ್ಸರಿ ಗ್ರ್ಯಾಜುಯೇಷನ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಇದ್ರೊಳಗೆ ನೋಡೋದಾದ್ರೆ ಏಜ್ ಬಂದುಬಿಟ್ಟು 18 ವಯಸ್ಸಿಂದ 27 ವಯಸ್ಸು ತನಕ ಇರ್ತೈತಿ. ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು OBCದವ್ರಿಗೆ 3 ವರ್ಷ ಇರ್ತೈತಿ. ಎಕ್ಸ್ಟ್ರಾ 3 ವರ್ಷ ಆದ್ರೂ OBCದವರಿಗೆ ನಡಿತೈತಿ. SC/ST ಕ್ಯಾಂಡಿಡೇಟ್ಗೆ 27 ಅಂತಂದ್ರೆ ಇದು 32 ವಯಸ್ಸು ತನಕ ನಡಿತೈತಿ ಅವರಿಗೆ. OBCದವ್ರಿಗೆ 30 ವಯಸ್ಸು ತನಕ ನಡಿತೈತಿ. ಇದರ ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಹೇಳ್ಬೇಕಪ್ಪ ಅಂತಂದ್ರೆ ನಿಮಗೆ ಪ್ರೊಸೆಸಿಂಗ್ ಚಾರ್ಜಸ್ ಅಂತೇಳಿ 550 ರೂಪಾಯಿ ಪ್ರತಿಯೊಬ್ಬರು ತುಂಬಬೇಕಾಗ್ತದೆ. ಅದರೊಳಗೆ ಎಕ್ಸಾಮಿನೇಷನ್ ಫೀ ಬಂದುಬಿಟ್ಟು SC/ST ಫೀಮೇಲ್ ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸಿಗೆ ಇರೋದಿಲ್ಲ. ಆ್ಯಂಡ್ ಜನರಲ್ದವ್ರಿಗೆ, OBCದವ್ರಿಗೆ, EWS ಇವರಿಗೆ 100 ರೂಪಾಯಿ ಅಮೌಂಟ್ ಇರ್ತೈತಿ. ಇದು ಎಕ್ಸಾಮಿನೇಷನ್ ಫೀ ಪ್ಲಸ್ ಪ್ರೊಸೆಸಿಂಗ್ ಚಾರ್ಜಸ್ 550 ರೂಪಾಯಿ ಇರ್ತೈತಿ. ನೋಡಿರಿ, ಇದು ಆನ್ಲೈನ್ ಇರ್ತೈತಿ, ಆಫ್ಲೈನು ತುಂಬೋದು. ನಿಮಗೆ ಹೇಗೆ ಅನುಕೂಲ ಆಗ್ತೈತಿ ಹಂಗೆ ನೋಡಿ ತುಂಬೋದು. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಹೆಂಗೆ ಅಂತಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ, ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರ್ತೈತಿ. ನೆಕ್ಸ್ಟ್ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾರೆ. ಆಮೇಲೆ ಎಲ್ಲ ನೀವು ಸೆಲೆಕ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಇದ್ರೊಳಗೆ ನೀವು ಹೇಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಇಲ್ಲಿ ನೋಟಿಫಿಕೇಷನ್ನ ವೆಬ್ಸೈಟ್ ಇರ್ತೈತಿ. ಆ ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಅದರ ಪ್ರಕಾರ ನೀವು ಅದನ್ನು ಓಪನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮಗೆ ಅದು ಗೊತ್ತಾಗುತ್ತಾ ಇಲ್ಲಪ್ಪ ಅಂತಂದ್ರೆ ಆನ್ಲೈನ್ ಮಾಡ್ಬೋದು. ನೋಡ್ಬೋದು, ಈ ಥರ ಇರ್ತೈತಿ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಇದ್ರೊಳಗೆ ನಾವು ಇಂಪಾರ್ಟೆಂಟ್ ಡೇಟ್ ನೋಡೋದಾದ್ರೆ ಈಗ 19/7/2025 ಇದು ಕನ್ಫರ್ಮ್ ಆಗೈತಿ. ಇದ್ರ ಲಾಸ್ಟ್ ಡೇಟ್ ಬಂದುಬಿಟ್ಟು 10 ಆಗಸ್ಟ್, ಅಂದ್ರೆ ಆಗಸ್ಟ್ ತಿಂಗಳೊಳಗೆ 10ನೇ ತಾರೀಕು ಲಾಸ್ಟ್ ಇರ್ತೈತಿ. ಅಷ್ಟರೊಳಗೆ ನೀವು ಯಾರ್ಯಾರು ಹಾಕ್ಬೋದು. ಇದರ SBI ಚಲನ್ ಇರ್ತೈತಿ. ಹೆಂಗಪ್ಪ ಅಂತಂದ್ರೆ SBI ಬ್ಯಾಂಕ್ದೊಳಗೆ ನೀವು ಇದರ ಫೀ ತುಂಬಿ ಚಲನ್ ತುಂಬಬೇಕಾಗ್ತದೆ. ಇದರ ನೋಟಿಫಿಕೇಷನ್ ಬಂದುಬಿಟ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಈ ಥರ ಇರ್ತೈತಿ. ಯಾರ್ಯಾರಿಗೆ ನೀವು ಗೌರ್ಮೆಂಟ್ ಜಾಬ್ ಬೇಕು ಅಂತ ಕಾಯ್ತಾ ಇದ್ದೀರೋ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಇದೇ ಥರ ವಿಡಿಯೋ ಮಾಡ್ತಿರ್ತೀನಿ. ನಿಮ್ಮ ಅನುಕೂಲ ತಕ್ಕ ಹಾಗೆ ನೀವು ಯಾವುದು ಬೇಕು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬಹುದು. ಧನ್ಯವಾದಗಳು.